ವೀಕ್ಷಕರೇ, ಬಯೋಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲ ODI ಪ್ಲೇಯಿಂಗ್ 11 ಬಂದಿದೆ. ಈ 11 ಪ್ಲೇಯರ್ಸ್ ಭಯಂಕರ ಆಟಗಾರರು. ಟೀಮ್ ಇಂಡಿಯಾದಲ್ಲಿ ಸ್ಥಾನ ಪಡೆದಿದ್ದಾರೆ. ಸ್ನೇಹಿತರೆ, ಇದು ಭಾರತದ ವಿರುದ್ಧ ಅಫ್ಘಾನಿಸ್ತಾನ್ ನಡುವಿನ ಮೂರನೇ ಪಂದ್ಯಗಳು. ODI ಸರಣಿ ಮೊದಲ ಪಂದ್ಯ. ಈ ಪಂದ್ಯದ ಧರ್ಮಶಾಲಾದಲ್ಲಿ ನಡೆಯಲಿದ್ದು ಸುಂದರ ವಾತಾವರಣದಲ್ಲಿ ನಡೆದಿದೆ. ನನ್ನ ಹಿಂದೆ ನೀವು ವೆಲ್ಕಮ್ ಟು ಧರ್ಮಶಾಲಾ ಎಂದು ಬರೆದಿರುವುದನ್ನು ನೋಡಬಹುದು. ಬಟ್ ವಿಡಿಯೋದಲ್ಲಿ ನಿಮಗೆ ಕಾಣಿಸೋ ಡೌಟು. ಜೊತೆಗೆ ಧರ್ಮಶಾಲಾ ಮೈದಾನಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯೂ ಇರುವ ಒಂದೇ ದೊಡ್ಡ ಫಲಕವು ಇಲ್ಲಿ ಇದೆ. ಬಟ್ ನಿಮಗೆ ಕಾಣಿಸೋ ಡೌಟು. ಆದರೆ ಈ ವಿಡಿಯೋದಲ್ಲಿ ನಾವು ಈ ಪಂದ್ಯಕ್ಕೆ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ಹೇಗಿರಬಹುದೆಂದು ಬಗ್ಗೆ ಮಾತಾಡೋಣ ಬನ್ನಿ. ಕೋಚ್ಗಳ ಪತ್ರಗೋಷ್ಠಿ ನಡೆದಿದೆ. ಬೌಲಿಂಗ್ ಕೋಚ್ ಕೂಡ ಮಾತನಾಡಿದ್ದು ಅವರ ಪ್ಲೇಯಿಂಗ್ 11 ಬಗ್ಗೆ ಬಹುತೇಕ ಸ್ಪಷ್ಟತೆ ನೀಡಿದ್ದಾರೆ. ಆರಂಭದಲ್ಲಿ ಟಾಪ್ ಆರ್ಡರ್ ಬಗ್ಗೆ ಮಾತಾಡುವುದಾದರೆ ಓಪನರ್ಗಳಾಗಿ ರೋಹಿತ್ ಶರ್ಮಾ ಮತ್ತು ಶುಭಮ್ ಗಿಲ್ ಕಾಣಿಸಿಕೊಳ್ಳಲಿದ್ದಾರೆ. ರೋಹಿತ್ ಶರ್ಮಾ ಅವರ ಫಿಟ್ನೆಸ್ ಬಗ್ಗೆ ನಿರಂತರವಾಗಿ ಪ್ರಶ್ನೆಗಳು ಕೇಳಲಾಗುತ್ತಿತ್ತು. ಅವರು ಈ ಸರಣಿಗೆ ಫಿಟ್ ಆಗುತ್ತಿರೋ ಅಥವಾ ಈ ಸರಣಿಯಲ್ಲಿ ಅಚ್ಚೆಗೆ ಉಳಿಯುತ್ತಾರೆ ಎಂದು. ಆದರೆ ಈಗ ರೋಹಿತ್ ಶರ್ಮಾ ಸಂಪೂರ್ಣ ಫಿಟ್ ಆಗಿದ್ದಾರೆ. ಅವರ ಜೊತೆ ಶುಭಮ್ ಗಿಲ್ ಓಪನಿಂಗ್ ಪೇರ್ ಆಗಿ ಪಂದ್ಯವನ್ನು ಓಪನ್ ಮಾಡಲಿದ್ದಾರೆ. ಅದಾದ ನಂತರ ಮೊದಲ ಪ್ರಶ್ನೆ ಏನೆಂದರೆ, ಭಾರತ ತಂಡದ ಪರವಾಗಿ 3ನೇ ಕ್ರಮಾಂಕದಲ್ಲಿ ಯಾರು ಆಡಲಿದ್ದಾರೆ? ವಿರಾಟ್ ಕೊಹ್ಲಿ ತಂಡದಲ್ಲಿಲ್ಲ ಮತ್ತು ಮಧ್ಯಮ ಕ್ರಮಾಂಕದ ತಜ್ಞ ಬ್ಯಾಟ್ಸ್ಮನ್ಗಳನ್ನು ನೀವು ಯಾಕೆ ಆಯ್ಕೆ ಮಾಡಿಲ್ಲ? ಇಲ್ಲಿ ನಮಗೆ ಸಿಕ್ಕಿರುವ ಸೂಚನೆಗಳ ಪ್ರಕಾರ ಈ ಪಂದ್ಯದಲ್ಲಿ ಇಶಾನ್ ಕಿಶನ್ 3ನೇ ಕ್ರಮಾಂಕದಲ್ಲಿ ಆಡಬಹುದು. ಇಶಾನ್ ಕಿಶನ್ಗೆ ನಾಯಕನ ಸಂಪೂರ್ಣ ಬೆಂಬಲವಿದೆ. ಕೋಚ್ನ ಸಂಪೂರ್ಣ ಬೆಂಬಲವೂ ಕೂಡ ಇದೆ. ನಾಯಕ ಮತ್ತು ಕೋಚ್ ಇಬ್ಬರು ಇಶಾನ್ ಮೇಲೆ ಭರವಸೆ ಇಟ್ಟಿದ್ದಾರೆ. ಅದರಿಂದ 3ನೇ ಕ್ರಮಾಂಕ ಇಶಾನ್ ಕಾಣಿಸಿಕೊಳ್ಳಬಹುದು. ಅವರ ನಂತರ 4ನೇ ಕ್ರಮಾಂಕದಲ್ಲಿ ತಂಡದ ಉಪನಾಯಕ ಶ್ರೇಯಸ್ ಅಯ್ಯರ್ ಆಡಲಿದ್ದಾರೆ. ಇಬ್ಬರ ಅನುಭವಿಗಳಾಗಿದ್ದು ಶಕ್ತಿಶಾಲಿ ಆಟಗಾರರು. ಈಗ 5ನೇ ಕ್ರಮಾಂಕದ ಬಗ್ಗೆ ಮಾತನಾಡೋಣ ಬನ್ನಿ. ಕಳೆದ 3-4 ವರ್ಷಗಳಿಂದ ಅಥವಾ 2023ರ ವಿಶ್ವಕಪ್ನಿಂದ ನಿರಂತರವಾಗಿ KL ರಾಹುಲ್ 5ನೇ ಕ್ರಮಾಂಕದಲ್ಲಿ ಆಡುತ್ತಿದ್ದಾರೆ. ಅವರು ಅತ್ಯುತ್ತಮ ಫಾರ್ಮ್ನಲ್ಲಿದ್ದು ನಿರಂತರವಾಗಿ ರನ್ ಗಳಿಸುತ್ತಿದ್ದಾರೆ. 5ನೇ ಕ್ರಮಾಂಕದಲ್ಲಿ ತಂಡಕ್ಕೆ ಬೇಕಾಗಿರುವ ಸ್ಥಿರತೆ KL ರಾಹುಲ್ನಲ್ಲಿ ಇದೆ. ಅದರಿಂದ 5ನೇ ಕ್ರಮಾಂಕ KL ರಾಹುಲ್ ಖಚಿತವಾಗಿದೆ. 6ನೇ ಕ್ರಮಾಂಕದಲ್ಲಿ ಆಲ್ರೌಂಡರ್ ನಿತೀಶ್ ರೆಡ್ಡಿ ಹೊಸ ಯುವಕ. ಹಾರ್ದಿಕ್ ಪಾಂಡ್ಯ ಸರಣಿ ಆರಂಭವಾಗುವ 2 ದಿನಗಳ ಮುಂಚೆಯೇ ಗಾಯಗೊಂಡು ಸರಣಿಯಿಂದ ಹೊರಬಿದ್ದಿದ್ದಾರೆ. ಅವರ ಬದಲಿಗೆ ನಿತೀಶ್ ರೆಡ್ಡಿ ಮೇಲೆ ಹೆಚ್ಚು ನಂಬಿಕೆ ಇಡುತ್ತಿದ್ದಾರೆ. ಬೌಲಿಂಗ್ ಕೂಡ ಉತ್ತಮವಾಗಿ ಮಾಡಬಲ್ಲರು ಹಾಗೂ ಬ್ಯಾಟಿಂಗ್ನಲ್ಲೂ ಕೂಡ ಸ್ಥಿರತೆ ಕಾಣಬಹುದು. ಹೀಗಾಗಿ 6ನೇ ಕ್ರಮಾಂಕ ನಿತೀಶ್ ರೆಡ್ಡಿಗೆ ಸಿಕ್ಕಿರುವ ಸಾಧ್ಯತೆ ಬಹುತೇಕ ಖಚಿತವಾಗಿದೆ. 7ನೇ ಕ್ರಮಾಂಕದಲ್ಲಿ ಭಾರತ ತಂಡ ಈಗ ಆಲ್ರೌಂಡರ್ಗಳ ಮೇಲೆ ಹೆಚ್ಚು ಭರವಸೆ ಇಡುತ್ತಿದ್ದು ಅದರಿಂದ ವಾಷಿಂಗ್ಟನ್ ಸುಂದರ್ 7ನೇ ಕ್ರಮಾಂಕದಲ್ಲಿ ಕಾಣಿಸಿಕೊಳ್ಳಬಹುದು. ಅವರು ಉತ್ತಮ ಎಡಗೈ ಬ್ಯಾಟ್ಸ್ಮನ್ ಆಗಿದ್ದು ಆಫ್ ಸ್ಪಿನ್ ಬೌಲಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡುತ್ತಾರೆ. ಹಿಂದೆ ಅಶ್ವಿನ್ ಮಾಡುತ್ತಿದ್ದ ಕೆಲಸವನ್ನು ಈಗ ವಾಷಿಂಗ್ಟನ್ ಸುಂದರ್ ಮಾಡುತ್ತಿರುವುದೆಂದು ಕಾಣಿಸಬಹುದು. 8ನೇ ಕ್ರಮಾಂಕದಲ್ಲಿ ಆಲ್ರೌಂಡರ್ ಹರ್ಷ್ ದೂಬೆ ಇರಬಹುದು. ಹೌದು, ಅವರು ಆಲ್ರೌಂಡರ್ ಆಗಿದ್ದಾರೆ. ವಿಶ್ವಕಪ್ಗೂ ಮುನ್ನ ಯುವ ಆಟಗಾರರಿಗೆ ಅವಕಾಶ ನೀಡುವುದು ಅಗತ್ಯ. ಅವರನ್ನು ಸಿದ್ಧಪಡಿಸಬೇಕು. ವಿಶ್ವಕಪ್ ಹತ್ತಿರ ಬಂದಾಗ ಅವರನ್ನು ಆಡಿಸಬೇಕು. ಯಾರನ್ನು ಹೊರಗಿಡಬೇಕು ಎಂದು ಗೊಂದಲ ಉಂಟಾಗದೆ ಈಗಿನಿಂದಲೇ ಅವರನ್ನು ತಯಾರಿಸಬೇಕು. ಹರ್ಷ್ ದೂಬೆ ಅವರಂತರ ಆಟಗಾರರನ್ನು ಕೂಡ ಈ ರೀತಿಯಲ್ಲಿ ಸಿದ್ಧಪಡಿಸಬಹುದು ಎಂದು ಹೇಳುತ್ತಿದ್ದಾರೆ. 9ನೇ ಕ್ರಮಾಂಕದಲ್ಲಿ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಕಾಣಿಸಿಕೊಳ್ಳಲಿದ್ದಾರೆ. ಈ ತಂಡದ ಪ್ರಮುಖ ಸ್ಪಿನ್ನರ್ ಆಗಿ ಕಾಣಿಸಿಕೊಳ್ಳುತ್ತಿರುವ ಕುಲ್ದೀಪ್ ಯಾದವ್ ಈ ಸರಣಿಯಲ್ಲಿ ಮತ್ತು ಈ ಪಂದ್ಯದಲ್ಲಿ ಅವರು ಉತ್ತಮ ಪ್ರದರ್ಶನ ನೀಡುತ್ತಾರೆ ಎಂಬುದು ನಿರೀಕ್ಷೆ ಇದೆ. T20 ತಂಡದಲ್ಲಿ ಅವರಿಗೆ ಅವಕಾಶ ಸಿಕ್ಕಿದ್ದರೂ ODI ಮತ್ತು ಟೆಸ್ಟ್ ಕ್ರಿಕೆಟ್ನಲ್ಲಿ ಅವರ ಸ್ಥಾನ ಮಹತ್ವವಾಗಿದೆ. ಅದರಿಂದ ಕುಲ್ದೀಪ್ ಮತ್ತು ಇನ್ನೊಂದು ಬೌಲರ್ ಯಾರು ಅಂದರೆ ಸಾಕಷ್ಟು ಪ್ರಶ್ನೆಗಳು ಬರ್ತಾನೆ ಇದೆ. ಪ್ರಿನ್ಸ್ ಯಾದವ್ ಅವಕಾಶ ನೀಡಬೇಕು. ಅದು ದೇಶೀಯ ಕ್ರಿಕೆಟ್ನ ತೋರಿದ ಬೌಲಿಂಗ್ ಪ್ರದರ್ಶನ ನೀಡುವ ಪ್ರಿನ್ಸ್ ಯಾದವ್ಗೆ ಅವಕಾಶ ಸಿಗಬಹುದು ಎಂದು ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ. ಕುಲ್ದೀಪ್ ಯಾದವ್ ಜೊತೆ ಪ್ರಿನ್ಸ್ ಯಾದವ್ ಒಳ್ಳೆ ಬೌಲಿಂಗ್ ಫಾರ್ಮ್ನಲ್ಲಿದ್ದಾರೆ ಎಂದು ಹೇಳಬಹುದು. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.